ಈ ಹೈದರಾಬಾದ್ ಅಭಿಷೇಕ್ ಶರ್ಮಾ ಔಟ್ ಆಗಿದ್ದೆ ತುಂಬಾ ಇಂಟ್ರೆಸ್ಟಿಂಗ್ ರೀ. ಸ್ಟಾಕ್ ಏನ್ ಮಾಡ್ತಾನೆ, ಯಾರ್ಕರ್ ಬಾಲ್ ಎಸಿತಾನೆ. ಬಾಲ್ ಎಸ್ದಾಗ ಅದು ಹೆಡ್ ಹತ್ರ ಹೋದಾಗ ಆತಂಗೆ ಅದು ಅಂಡರ್ ಎಡ್ಜ್ ಸಿಗುತ್ತೆ. ಅಂಡರ್ ಎಡ್ಜ್ ಸಿಕ್ಬಿಟ್ಟು ಪ್ಯಾಡಿಗೆ ಟಚ್ ಆಗಿ ಅದು ಪಾಯಿಂಟ್ ಕಡೆಗೆ ತಿರುಗುತ್ತೆ. ಬಾಲ್ ತಿರುಗಿದಾಗ ಹೆಡ್ ಏನ್ ಮಾಡ್ತಾನೆ, ಅಭಿಷೇಕ್ ಶರ್ಮಾಗೆ ಒಂದು ಸಿಂಗಲ್ಗೆ ಕರೀತಾನೆ. ಸಿಂಗಲ್ಗೆ ಕರೆದಾಗ ಅಲ್ಲೇ ಇದ್ದಂತ ವಿಪಿನ್ ಶರ್ಮಾ ಆ ಬಾಲ್ ತಗೊಂಡ್ಬಿಟ್ಟು ಅಂಡರ್ ಥ್ರೋ ಆರ್ಮ್ ಇಂದ ವಿಕೆಟ್ ಕಡೆಗೆ ಎಸಿತಾನೆ. ಎಸ್ದಾಗ ಆ ಬಾಲು ವಿಕೆಟಿಗೆ ಟಚ್ ಆದಾಗ ಆ ಫ್ರೇಮ್ ಅಲ್ಲಿ ಅಭಿಷೇಕ್ ಶರ್ಮಾ ಇರೋದಿಲ್ಲ. ಆಗ ಅಂಪೈರ್ ಔಟ್ ಕೊಡ್ತಾನೆ. ಈ ಒಂದು ಔಟ್ ಆಗಿದ್ದೆ ಎಷ್ಟು ಇಂಟ್ರೆಸ್ಟಿಂಗ್ ಗೊತ್ತಾ. ನೀವು ಬೇಕಾದ್ರೆ ಇನ್ನೊಂದು ಟೈಮ್ ಮ್ಯಾಚ್ ನೋಡಿದಾಗ ಇದು ಔಟ್ ಹೇಗೆ ಆಯಿತು ಅನ್ನೋದು ನೋಡಿ. ನೆನ್ನೆ ಡೆಲ್ಲಿ ಹೈದರಾಬಾದ್ ಮ್ಯಾಚು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕೆ ಅಂದರೆ ಇದು ಹೈದರಾಬಾದ್ನವರು ಮೊದಲೇ ಡಿಸೈಡ್ ಮಾಡಿ ಬಂದಿದ್ರು, ಇವತ್ತು ಹೇಗಾದರೂ ಮಾಡಿ 300 ರನ್ ಹೊಡಿಲೇಬೇಕು, ಅವ್ರಿಗೆ 300 ರನ್ ಟಾರ್ಗೆಟ್ ಕೊಡಲೇಬೇಕು ಅಂತ. ಆದರೆ ಅಲ್ಲಿ ಆ ಮ್ಯಾಚ್ ಶುರು ಆದಾಗ ಆ ಸ್ಟೇಡಿಯಂನಲ್ಲಿ ಅದು ಬ್ಯಾಟಿಂಗ್ ಪಿಚ್ ಆಗಿರಲಿಲ್ಲ, ಬೌಲಿಂಗ್ ಪಿಚ್ ಆಗಿತ್ತು. ಯಾಕೆಂದರೆ ಅಲ್ಲಿ ಅವ್ರು ಬೌಲಿಂಗ್ ಮಾಡಿದಾಗ ಆ ಬಾಲ್ಗಳು ಪಿಚ್ ಆಗಿ ಪುಟಿದ್ಬಿಟ್ಟು ಮೇಲೆ ಬರ್ತಾ ಇರಲಿಲ್ಲ. ಇವರು ಫಸ್ಟ್ ರನ್ ಹೊಡಿಯೋದಕ್ಕೆ ಇವರು ಸ್ಟಾರ್ಟ್ ಮಾಡಿರಲ್ವಾ, ಇವರು ಅವಾಗಲೇ ಇವರು 4-6 ಹೇಗಾದರೂ ಹೊಡಿಬೇಕು ಅಂತ ಟ್ರೈ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಕೆಲವೊಂದು ಬಾಲ್ಗಳಲ್ಲಿ ರನ್ನೇ ಬಂದಿರಲಿಲ್ಲ. ಆದರೆ ಇವರು ಆಟ ಶುರು ಮಾಡೋಕ್ಕಿಂತ ಮೊದಲೇ ರನ್ಔಟ್ ಆಗಿ ಫಸ್ಟ್ ವಿಕೆಟ್ ಹೋಯಿತು. ಹೈದರಾಬಾದಲ್ಲಿ ನಿನ್ನೆ ಅದು ಬೌಲಿಂಗ್ ಪಿಚ್ ಆಗಿತ್ತು. ಬ್ಯಾಟ್ಸ್ಮನ್ಗಳಿಗೆ ಕರೆಕ್ಟಾಗಿ ಬಾಲು ಸಿಗ್ತಾ ಇರಲಿಲ್ಲ. ಇದರ ಮಧ್ಯದಲ್ಲಿ ಅನಿಕೇತ್ ವರ್ಮಾ ಬಂದು 74 ರನ್ ಹೊಡೆದಿದ್ದಾನೆ. ಅದು ಹೇಗೆ ಅಂದರೆ 6 6 5 4 ಹೊಡೆದಿದ್ದಾನೆ. ಈತನ ಜೊತೆಗೆ ಇನ್ನೊಂದು ಕಡೆ ಸ್ಕ್ರೀಸ್ನಲ್ಲಿ ಯಾರಿತ್ತು ಅಂದರೆ ಹೆನ್ರಿಕ್ ಕ್ಲಾರಿನ್ ಅಂತೇಳಿ, ಆತನು ಕೂಡ 32 ರನ್ ಹೊಡೆದಿದ್ದಾನೆ. ಅದರಲ್ಲಿ ಆತ 2 4 2 6 ಹೊಡೆದಿದ್ದಾನೆ. ಇಬ್ಬರದ್ದು ಟೋಟಲ್ ಸೇರಿದ್ರೆ 106 ರನ್ ಆಗುತ್ತೆ. ಮಿಚೆಲ್ ಸ್ಟಾರ್ಕ್ ಬಾಲ್ ಶಾರ್ಟ್ ಬಾಲ್ ಎಸಿತಾನೆ. ಇದು ಔಟ್ ಸೈಡ್ ಆಫ್ ಹೋಗಿ ಸೀಮ್ ಡೆಲಿವರಿ ಹೋಗಿ ಆತನ ಬ್ಯಾಟ್ಗೆ ತುದಿಗೆ ಟಚ್ ಆಗಿ KL ರಾಹುಲ್ ಆ ಬಾಲ್ನ ಕ್ಯಾಚ್ ಹಿಡಿತಾನೆ. ಈಗ ನೋಡಿ ಆತನಿಗೆ ಯಾವ ಥರ ಗುರಾಯಿಸ್ತಾ ಇರ್ತಾನೆ ಅಂದರೆ ಇದಕ್ಕೆ ಇನ್ನೊಂದು ಕೂಡ ಕಾರಣ ಇದೆ. ಇವರಿಬ್ರು 8 ಮ್ಯಾಚಲ್ಲಿ ಆಪೋಸಿಟಲ್ಲಿ ಆಡಿದ್ದಾರೆ. ಅದರಲ್ಲಿ 6 ಟೈಮು ಸ್ಟಾಕ್ ಹೆಡ್ಗೆ ಔಟ್ ಮಾಡಿದ್ದಾನೆ. ಯೋಚನೆ ಮಾಡಿ, ಇದು ಔಟ್ ಮಾಡಿದ್ದಕ್ಕೆ ಆತನಿಗೆ ಎಷ್ಟು ತಲೆ ಕೆಟ್ಟೋಗಿರುತ್ತೆ. ಅವ್ರು ಪೂರ್ತಿ ಟೀಮ್ನವರು 300 ರನ್ ಹೇಗಾದರೂ ಮಾಡಿ ಹೊಡಿಲೇಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದಾರೆ. ಇದು ಬೇರೆ ಬೌಲಿಂಗ್ ಪಿಚ್ಚು. ಇದರಲ್ಲಿ ಇವರು ನಿಂತ ಆಡಬೇಕು. ಇವರು ಪ್ರತಿಯೊಂದು ಬಾಲ್ಗೂ 6 ಹೊಡಿಯೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಆ 6 ಹೊಡಿಯೋ ಬರೋದಲ್ಲಿ ಇವರು ಸ್ಟೇಡಿಯಮ್ಮಲ್ಲಿ ನಿಲ್ಲೋದು ಮರ್ತೋಗ್ಬಿಡ್ತಾರೆ. ಲಾಸ್ಟಿಗೆ 18.4 ಓವರಲ್ಲೇ ಇವರು ಆಲ್ಔಟ್ ಆಗಿಬಿಟ್ಟು ಬರೀ 163 ಟೋಟಲ್ ಕೊಡೋದಕ್ಕೆ ಆಗುತ್ತೆ ಅಷ್ಟೇ. ಅದಕ್ಕೆ ನಾನು ಈ ಮ್ಯಾಚಲ್ಲಿ ನಡೆದಿರುವಂಥ ಪ್ರತಿಯೊಂದು ಔಟ್ ಆಗಿದಾರಲ್ವ, ಆ ಔಟ್ ಆಗಿರೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಮ್ಯಾಚ್ ಮುಗಿದ ಮೇಲೂ ಕೂಡ ಪ್ಯಾಟ್ ಕಮಿನ್ಸ್ಗೆ ಬುದ್ಧಿನೇ ಬಂದಿಲ್ಲ ರೀ. ಯಾಕೆ ಗೊತ್ತಾ, ಮ್ಯಾಚ್ ಮುಗಿದ ಮೇಲೆ ಆತ ಹೇಳ್ತಾನೆ, ನಾವು ಮ್ಯಾಚ್ ಶುರು ಆದಾಗ 1 ರನ್ಔಟ್ ಆಗಿದ್ವಿ, ಇದಾಗಿದ್ಮೇಲೆ 3-4 ಕ್ಯಾಚ್ಗಳು ಕೊಟ್ವಿ, ಹಿಂಗಾಗಿ ನಮ್ಮ ವಿಕೆಟ್ಸ್ ಬ್ಯಾಕ್ ಟು ಬ್ಯಾಕ್ ಹೋಗೋದಕ್ಕೆ ಕಾರಣ ಈ ಪಿಚ್ಚು ಸರಿ ಇರಲಿಲ್ಲ. ಇದು ಬೌಲಿಂಗ್ ಪಿಚ್ಚು. ಇದಕ್ಕಿಂತ ಮೊದಲು ಆಡಿದಂಥ ನಾವು ಮೊದಲನೇ ಮ್ಯಾಚಲ್ಲಿ ಒಳ್ಳೆ ರನ್ ಮಾಡಿ ಅದರಲ್ಲಿ ತುಂಬ ದೊಡ್ಡ ಮಾರ್ಜಿನಿಂದ ಗೆದ್ದಿದ್ವಿ ಅಂತ ಹೇಳ್ತಾನೆ. ಆ ಮ್ಯಾಚ್ ಆಡಿದ್ದು ಅವರು ಯಾರ ಜೊತೆಗೆ, ರಾಜಸ್ಥಾನ್ ರಾಯಲ್ಸ್ ಜೊತೆಗೆ. ಅದು ಬಂದು ಫ್ಲಾಟ್ ಪಿಚ್ ಆಗಿತ್ತು. ಅದರಲ್ಲಿ ಬರುವಂಥ ಬಾಲ್ಗಳು ಕರೆಕ್ಟಾಗಿ ಬ್ಯಾಟಿಂಗ್ ಸಿಗ್ತಾ ಇತ್ತು. ಹಾಗಾಗಿ ಅವರು ಅಲ್ಲಿ ಅಷ್ಟೊಂದು ರನ್ ಹೊಡೆದಿದ್ರು. ಇವಾಗ ಹಳೆ ಮ್ಯಾಚಲ್ಲಿ ಏನು ನಡೆದಿದೆ ಅದನ್ನೇ ಕಂಪೇರ್ ಮಾಡಿ ಈ ಸ್ಟೇಡಿಯಂಗೂ ಆ ಸ್ಟೇಡಿಯಂಗೂ ಮ್ಯಾಚ್ ಮಾಡಿ ಒಂದೇ ಥರ ಆಡಿದ್ರೆ ಅದು ಯಾವ ಥರ ಆಗುತ್ತೆ. ಈ ಥರ ಅವರು ಆಡುವಾಗ ಡೆಲ್ಲಿ ಟೀಮ್ನಲ್ಲಿರುವಂಥ ಬೌಲರ್ಸು ಆ ಅವ್ರು ಬಾಲ್ ಮಾಡಿದ್ಮೇಲೆ ಬಿಟ್ಟು ಬರ್ತಾ ಇತ್ತಲ್ವ, ಅದನ್ನೇ ಅವರು ಒಳ್ಳೆ ಅವಕಾಶ ತಗೊಂಡ್ಬಿಟ್ಟು ಇವಾಗ ನೋಡಿ, ಮಿಚೆಲ್ ಸ್ಟಾರ್ಕ್ 5 ವಿಕೆಟ್ ತಗೊಂಡಿದ್ದ, ಕುಲ್ದೀಪ್ ಯಾದವ್ 3 ವಿಕೆಟ್ ತಗೊಂಡ. ಇದ್ರ ಮಧ್ಯದಲ್ಲಿ ರನ್ಔಟ್ ಕೂಡ ಆದರು. ಇದರಲ್ಲಿ ಇನ್ನೊಂದು ಏನು ತುಂಬ ದೊಡ್ಡ ತಪ್ಪು ಏನು ಅಂದರೆ, ಈ ಹೈದರಾಬಾದ್ನವರು ಅವ್ರು ಬಂದು ಸ್ಟೇಡಿಯಮಲ್ಲಿ ನಿಂತುಬಿಟ್ಟು ತಾಳ್ಮೆಯಿಂದ ಬಾಲ್ಗಳನ್ನು ಫೇಸ್ ಮಾಡೋದು ಯಾರೂ ಯೋಚನೆ ಮಾಡಿಲ್ಲ. ಅವ್ರದ್ದು ಏನು ಟಾರ್ಗೆಟ್ ಆಗಿತ್ತು ಅಂದರೆ ಹೇಗಾದ್ರೂ ಮಾಡಿ 300 ಹೊಡಿಬೇಕು, 300 ಫುಲ್ ಟಾರ್ಗೆಟ್ ಕೊಡಲೇಬೇಕು ಅಂತ ಅವರು ಡಿಸೈಡ್ ಮಾಡಿ ಬಂದಿದ್ರು. ಈಗ ಅವರು ಈ ಥರ ಡಿಸೈಡ್ ಮಾಡಿ ಬಂದಾಗ ಡೆಲ್ಲಿ ಬೌಲರ್ಸ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಅದನ್ನು ಅವರು ಸರಿಯಾಗಿ ಉಪಯೋಗಿಸ್ಕೊಂಡ್ರು. ಈ ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ದು ಕೊನೆಗೆ ಅವ್ರಿಗೆ ಯಾವ ಥರ ಆಗಿತ್ತು ಅಂದರೆ, ಅವರು ಎಷ್ಟು ರನ್ ಹೊಡಿಬೇಕು ಅಂತ ಅವರು ಪೂರ್ತಿ ತಯಾರಿ ಮಾಡ್ಕೊಂಡು ಬಂದಿದ್ರು. ಅದೇ ಥರನೇ ಮಿಚೆಲ್ ಸ್ಟಾರ್ಕ್ ಅವ್ರದ್ದು 5 ವಿಕೆಟ್ ಬ್ಯಾಕ್ ಟು ಬ್ಯಾಕ್ ತೆಗೆದಿದ್ದಾನೆ. ಅದರಲ್ಲಿ ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ನವೀನ್ ಕುಮಾರ್ ರೆಡ್ಡಿ, ವಿನ್ ಮುಲ್ಡರ್, ಲಾಸ್ಟಿಗೆ ಹರ್ಷಲ್ ಪಟೇಲ್, ಈ 5 ಜನರನ್ನ ಈತ ಔಟ್ ಮಾಡಿದ್ದಾನೆ. ಈ 5 ಜನರು ಏನು ಅಂದರೆ ಇವರು ಮೇನ್ ಹಿಟ್ಟರ್ಸ್. ಸ್ಕ್ರೀಸಿಗೆ ಬಂದರೆ ರನ್ ಹೊಡೆದೇ ಹೊಡಿತಾರೆ. ಲಾಸ್ಟಲ್ಲಿ ಇಬ್ಬರು ಇರೋರು ಅವ್ರ ಬೌಲರ್ಸು.
ಡೆಲ್ಲಿಯವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರಲ್ವಾ, ಅವರಿಗೆ ಕ್ರೀಸ್ಗೆ ಬರೋಕ್ಕಿಂತ ಮೊದಲು ಕೆವಿನ್ ಪೀಟರ್ಸನ್ ಸ್ಟಬ್ಸ್ಗೆ ಹೇಳಿದಂತೆ ಏನಂತ ಅಂದರೆ ಬ್ಯಾಟಿಂಗ್ ಶುರು ಮಾಡುವಾಗ ಸ್ವಲ್ಪ ಶುರುವಾಗಿ ಸ್ಟಾರ್ಟಿಂಗಲ್ಲೇ ಹಿಟ್ಸ್ ಹೊಡಿಬೇಡಿ, ಬಾಲ್ಗಳು ಬಂದು ಸ್ವಲ್ಪ ಇನ್ನೂ ಜಾಸ್ತಿ ಟರ್ನ್ ಆಗುತ್ತೆ ಅಂತ ಹೇಳಿದ್ರಂತೆ. ಇವರು ಈ ಡೆಲ್ಲಿಯವರು ಏನು ಮಾಡಿದ್ದಾರೆ, ಸ್ಟಾರ್ಟಿಂಗಲ್ಲೇ ಬಂದಾಗ ತುಂಬ ಹುಷಾರಾಗಿ ಆಡಿದ್ದಾರೆ. ಅವ್ರಿಗೆ ಬಾಲ್ ಯಾವುದು ಬ್ಯಾಟಿಗೆ ಸಿಗೋವರೆಗೂ ಇವರು ತುಂಬ ತಾಳ್ಮೆಯಿಂದ ಆಟ ಆಡಿದ್ದಾರೆ. ಡೆಲ್ಲಿದು ಬ್ಯಾಟಿಂಗ್ ಶುರುವಾದಾಗ ಫಾಫ್ ಡು ಪ್ಲೆಸಿ ಅನ್ನು ಹೇಳಿದ್ದಾನೆ, ಅವನ ಜೊತೆಗೆ ಜೇಕ್ ಬ್ರೆಜರ್ ಮ್ಯಾಕ್ಕೋರ್ಕ್ ಇವರಿಬ್ರು ಬಂದಾಗ ಫಾಫ್ ಡು ಪ್ಲೆಸಿ ಆತನಿಗೆ ಮ್ಯಾಕ್ಕೋರ್ಗೆ ಏನಂತ ಹೇಳಿದ್ದಾನೆ, ನೀನು ಸ್ವಲ್ಪ ನಿಧಾನವಾಗಿ ಹಾಡು, ನಾನು ಪ್ರೆಜರ್ ತೊಗೊಂಡ್ಬಿಟ್ಟು ನಾನು ಹಿಟ್ಸ್ ಎಲ್ಲ ಹೊಡಿತೀನಿ ಅಂತ ಹೇಳಿದ್ದಾನೆ. ಅವರಿಬ್ರು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿ ಹೇಗೋ ಒಟ್ಟಿನಲ್ಲಿ ರನ್ನನ್ನು ಸ್ಟ್ಯಾಂಡ್ಗೆ ತೊಗೊಂಡ್ಬಂದಿದ್ದಾರೆ ಒಂದು ಲೆವೆಲ್ಗೆ. ಫಾಫ್ ಡು ಪ್ಲೆಸಿ 27 ಬಾಲ್ಗೆ 3 4 3 6 ಹೊಡೆದ್ಬಿಟ್ಟು 50 ರನ್ ಹೊಡೆದಿದ್ದಾನೆ. ಮ್ಯಾಕ್ಕೋರ್ಕ್ ಫಾಫ್ ಡು ಪ್ಲೆಸಿ ಆತನಿಗೆ ನಿಧಾನವಾಗಿ ಆಡೋದಕ್ಕೆ ಹೇಳಿದ್ದಲ್ವಾ, 37 ಬಾಲ್ಗೆ 38 ರನ್ ಹೊಡೆದಿದ್ದಾನೆ. ಆತ 2 6 4 4 ಹೊಡೆದಿದ್ದಾನೆ. ಒಟ್ಟಿನಲ್ಲಿ ಇವ್ರದ್ದು ಪಾರ್ಟ್ನರ್ಶಿಪ್ ಎಲ್ಲ ಸೆಟ್ ಆಗಿ ಆರಾಮಾಗಿ ಚೇಸ್ ಮಾಡಿ ಇವರು ಈ ಮ್ಯಾಚ್ನ ಗೆದ್ಬಿಟ್ಟು ಈಗ ಇವರು ಪಾಯಿಂಟ್ಸ್ ಟೇಬಲಲ್ಲಿ ಸೆಕೆಂಡ್ ಇದ್ದಾರೆ. ಫಸ್ಟ್ RCB ನಲ್ಲಿದೆ, ಇವರು ಸೆಕೆಂಡಲ್ಲಿದ್ದಾರೆ. ಈ ಮ್ಯಾಚ್ ನನಗೆ ಯಾಕೆ ಇಂಟ್ರೆಸ್ಟಿಂಗ್ ಅನಿಸಿತ್ತು ಅಂದರೆ, ಇದೇ SRHನವರು ಬೆಂಗಳೂರು ಆಮೇಲೆ ರಾಜಸ್ಥಾನ್ ರಾಯಲ್ಸ್ನವ್ರಿಗೆ 286 287 ರನ್ ಹೊಡೆದಿದ್ರು. ಯಾರ್ದು ಏನು ತಾಕತ್ತಿರುತ್ತೋ ಅದೇ ತಾಕತ್ನಲ್ಲಿ ಅವರು ತಗ್ಲಾಕೊಂತಾರೆ. ಇದ್ರ ಜೊತೆಗೆ ಡೆಲ್ಲಿ ಅವ್ರದ್ದು ವಿಕೆಟ್ ಯಾವ ಥರ ಹೋಯ್ತು ಅನ್ನೋದು ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಯಿತು. ಆ್ಯಕ್ಚುಲಿ ಈ ಮ್ಯಾಚಲ್ಲಿ ನನಗೆ ಬೌಲಿಂಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಎರಡೂ ಟೀಮ್ ಕಡೆಯಿಂದ. ಅದರಲ್ಲಿ ಫಸ್ಟ್ ಈಗ ಜೀಶನ್ ಅನ್ಸಾರಿ ಬ್ಯಾಕ್ ಟು ಬ್ಯಾಕ್ 3 ವಿಕೆಟ್ ತೊಗೊಂಡ. ಅದು ಯಾವುದು ಅಂದರೆ, ಈ IPL ಅಲ್ಲಿ ಫಸ್ಟ್ ಟೈಮ್ ಬೌಲಿಂಗ್ ಮಾಡೋದಕ್ಕೆ ಬರ್ತಾರಲ್ವ, ಅವ್ರಿಗೂ ಕೂಡ ಎಂಥ ಒಳ್ಳೆ ಅವಕಾಶ ಅಂದರೆ, ಈ ಜೀಶನ್ ಅನ್ಸಾರಿ ತನ್ನ ಫಸ್ಟ್ ವಿಕೆಟು ಫಾಫ್ ಡು ಪ್ಲೆಸಿದು ತೊಗೊಂಡಿದ್ದಾನೆ. ಆತ ಯಾವ ಥರ ಬೌಲಿಂಗ್ ಮಾಡಿ ಅದನ್ನು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡಿದ್ದಾನೆ ಅಂದರೆ, ಅನ್ಸಾರಿ ಚೆನ್ನಾಗಿ ಫ್ಲೈಟ್ ಕೊಟ್ಟು ಬಾಲನ್ನು ಮಧ್ಯ ಮತ್ತು ಲೆಗ್ ಕಡೆ ಪಿಚ್ ಮಾಡ್ತಾನೆ. ಆ ಬಾಲನ್ನು ಮಿಡ್ ವಿಕೆಟಿಂದ ಮೇಲೆ ಹೊಡೆಯೋದಕ್ಕೆ ಆತ ಪ್ರಯತ್ನ ಪಡ್ತಾನೆ. ಆದರೆ ಅದು ಲೀಡಿಂಗ್ ಎಡ್ಜ್ ಬರುತ್ತೆ, ಎತ್ತರಕ್ಕೆ ಹೋಗಿ ವೈಡ್ ಲಾಗಾನ್ ಕಡೆಗೆ ಹೋಗುತ್ತೆ. ಅಲ್ಲೇ ಇದ್ದಂಥ ವಿಯನ್ ಮುಲ್ಡರ್ ಬಾಲ್ ಅವನ ಹತ್ರ ಬರೋದನ್ನ ನೋಡ್ಬಿಟ್ಟು ಆ ಬಾಲ್ ಇರೋ ಜಾಗದಲ್ಲಿ ಓಡಿ ಜಂಪ್ ಮಾಡಿ ಆ ಬಾಲ್ನ ಸ್ಲೈಡ್ ಮಾಡ್ತಾ ಹಿಡಿತಾನೆ. ಆ ಕ್ಯಾಚ್ ಹಿಡಿಯೋದನ್ನ ನೀವು ಒಂದ್ಸಾರಿ ನೋಡಬೇಕು. ಜೇಷನ್ ಅನ್ಸಾರಿದು 2ನೇ ವಿಕೆಟು ಫ್ರೇಜರ್ ಮ್ಯಾಕ್ಕೋರ್ಕ್ ಇದಂಗೆ ಏನು ಮಾಡ್ತಾನೆ, ಆಫ್ ಸ್ಟಂಪ್ ಹತ್ರ ಗೂಗ್ಲಿ ಎಸಿತಾನೆ. ಆಗ ಆತ ಏನು ಮಾಡ್ತಾನೆ, ಅದನ್ನು ಡಿಫೆಂಡ್ ಮಾಡೋದಕ್ಕೆ ಹೋಗಿ ಹಿಟ್ ಮಾಡ್ತಾನೆ. ಅದು ಎಕ್ಸೆಸಿವ್ ಹಾರ್ಡ್ ಆಗಿ ಕ್ಯಾಚ್ ತುಂಬ ಈಸಿಯಾಗಿ ಜೀಶನ್ ಅನ್ಸಾರಿ ಕೈಗೆ ಬರುತ್ತೆ. ಈ ಡೆಲ್ಲಿ ಹೈದರಾಬಾದ್ ಮ್ಯಾಚಲ್ಲಿ ನನಗಂತೂ ಬ್ಯಾಟಿಂಗ್ಗಿಂತ ಅವ್ರದ್ದು ವಿಕೆಟ್ ಯಾವ ಥರ ಬಿದ್ದು ಹೋಯ್ತಲ್ವ, ಅದೇ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅವ್ರದ್ದು ವಿಕೆಟ್ಗಳು ಯಾವ ಥರ ಹೋಗಿದ್ದು, ಅದರಲ್ಲಿ ಕೆಲವೊಂದು ವಿಕೆಟ್ಗಳು ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ ವಿಕೆಟ್ಗಳ ಬಗ್ಗೆ ಮಾತ್ರ ನಾನು ಡೀಟೇಲ್ಸ್ ಮಾತಾಡಿದೆ. ಯಾರ್ಯಾರು ಈ ಮ್ಯಾಚ್ನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿದ್ರಾ? ನನಗೆ ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಯಾವುದು ಅಂದರೆ, ಅನಿಕೇತ್ ವರ್ಮಾದ ಬ್ಯಾಟಿಂಗು. ಆತ 74 ರನ್ 6 6 5 4 ಹೊಡೆದಿದ್ದಲ್ವ, ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಫಸ್ಟ್ ಅವನು. ಎರಡನೇದು ಮಿಚೆಲ್ ಸ್ಟಾಕ್ 5 ವಿಕೆಟ್ ತೊಗೊಂಡಿದ್ನಲ್ವ, ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇದಾಗಿದ್ಮೇಲೆ ಜೀಶನ್ ಶರ್ಮಾ, ಆತ ಹೊಸ ಪ್ಲೇಯರು, ಅದೇ ಇನ್ನು ಫಸ್ಟ್ ಟೈಮ್ ಆತ ಬೌಲಿಂಗ್ ಮಾಡೋದಕ್ಕೆ ಬಂದಿದ್ದ. ಆತ 3 ಜನರು ವಿಕೆಟ್ ತೊಗೊಂಡಿದ್ದ. ಮೊದಲನೇದು ಫಾಫ್ ಡು ಪ್ಲೆಸಿದು, ಎರಡನೇದು ಫ್ರೇಜರ್ ಮ್ಯಾಕ್ಕೋರ್ಕ್, ಮೂರನೇದು KL ರಾಹುಲ್ದು. 3 ವಿಕೆಟ್ ಆತ ತೊಗೊಂಡಿದ್ದ. ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಅನ್ನಿಸ್ತು.